ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಮೇಶ್. ಕರ್ನಾಟಕ ತೆಲಂಗಾಣ ಬಾರ್ಡರ್ ಲೈಫ್ ಸ್ಟೈಲ್ಗೆ ನಿಮಗೆ ಸ್ವಾಗತ. ನನ್ನ ಒಂದು ಭಾಷೆ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಅನಿಸ್ಬೋದು, ಯಾಕಂದರೆ ನಾವು ಇದ್ದೀವಿ ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡ್ರದೊಳಗೆ. ಅದರ ಸಲುವಾಗಿ ಸ್ವಲ್ಪ ತೆಲುಗು ಮಿಕ್ಸ್ ಆಗಿ ಬರ್ತದೆ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಒಂದು 8 ದಿವಸ ಆಯಿತು, ಜಾಸ್ತಿ ಹೆಚ್ಚಕಮ್ಮಾಯಿತು. ಅವತ್ತಲಿಂದ ಮಳೆ ಇವತ್ತಿನ ತನಕ ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲ ನಮ್ಮ ರೈತರು ಹೊಲದಲ್ಲಿ ನಮ್ಮ ಹೊಲದಲ್ಲಿ ಎಲ್ಲ ತೊಗರಿ ಅವೆಲ್ಲ ಹಾಕಿದ್ವಿ. ತೊಗರಿ ಬೆಳೆ ನಾಶನವಾಗಿವೆ ನೀರಿಗೆ, ಮಳೆಗೆ. ಉದ್ದು ಮತ್ತು ಹೆಸರು ಇವೆಲ್ಲ ನಮ್ಮ ಕೈಗೇನು ಬಂದಿಲ್ಲ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಶೇಷ ಏನಂದರೆ ಇವತ್ತಿನ ವಿಡಿಯೋ ನಿಮಗೆ ಇಲ್ಲಿ ಎಷ್ಟು ಆಗಿ ಒಂದು ಸ್ಪೆಷಲ್ಲಾಗಿ ನಾನು ನಮ್ಮ ಹಳ್ಳಿಯ ಒಂದು ನಮ್ಮೂರಲ್ಲಿ ಒಂದು ವಿಡಿಯೋ ನಿಮಗೋಸ್ಕರ ನಾನು ನೋಡಿದ್ದೆ. ಅದು ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಇವತ್ತಾಗ್ಯದ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನೀವು ತಾವು ನೋಡಿ ತಮಗೆ ಹೇಗೆ ಅನ್ನಿಸ್ತಾ ಅನ್ನೋದು ನನಗೆ ತಮ್ಮ ಒಂದು ಕಮೆಂಟ್ ರೂಪದಲ್ಲಿ ನಾನು ತಿಳಿಸಿ. ಓಕೆ, ಈ ಒಂದು ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ, ಇದು ನೋಡಿದ್ರ, ಇದಕ್ಕೆ ಕರೆಂಟ್ ಬೇಕಾಗಿಲ್ಲ, ಏನಂತಾರೆ, ಯಾವುದು ಮೋಟ್ರ್ ಬೇಕಾಗಿಲ್ಲ, ಯಾವುದು ಸೋಲಾರ್ ಪ್ಲ್ಯಾಂಟ್ ಬೇಕಾಗಿಲ್ಲ. ನೋಡಿ, ಭೂಮಿಯಿಂದ ನೀರು ಹೊರ ಚಿಮ್ಮುತ್ತಿದೆ. ನೋಡಿ ನೀರು ಅಂತಾರಲ್ಲ ದೊಡ್ಡವರು, ಭೂಮಿ ತಾಯಿ ಯಾವುದನ್ನು ಹೊಟ್ಟೆಗೆ ಇಟ್ಕೊಂಬಲ್ಲಂತ. ನೀರು ಜಾಸ್ತಿ ಆಗ್ಯಾವ. ನೋಡಿದ್ರಲ್ಲ ಮಳೆ ಯಾವ ಥರ ಬಿದ್ದದಂತೇಳಿ. ಒಂದು 8 ದಿವಸ ಆಯಿತು, ಜಾಸ್ತಿ ಫುಲ್ ಮಳೆ. ಒಂದು ಸೆಕೆಂಡು ಟೈಮಿಲ್ಲಪ್ಲೆ ಮಳೆ ಬಿದ್ದು ನೋಡಿದ್ರಲ್ಲ, ಭೂಮಿಯಲ್ಲಿ ನೀರು ಭಾಳ ತುಂಬ್ಕೊಂಡು ಹೋಗ್ಯಾವ. ಅದಕ್ಕೆ ನೀರು ಹೊರ ಚಿಮ್ಲತ್ತಾವ. ನೋಡಿದ್ರಲ್ಲ ನೀರು ಈ ಥರ. ಇದು ನೋಡ್ರಿ ನಮ್ಮ ಸ್ಪೆಷಲ್. ಯಾವುದೇ ಮೋಟ್ರ್ ಬೇಕಾಗಿಲ್ಲ, ಯಾವುದೇ ಕೈಗಾರಿಕೆ ವಸ್ತು ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನೀರು ಹೊರಗೆ ಹಾಕ್ಲಕ್ಕತ್ತದ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೀವು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.